ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಹಣ ಸುಲಿಗೆ ಆರೋಪ, ಕ್ರಮಕ್ಕೆ ಆಗ್ರಹ. ಜೇವರ್ಗಿ ಯಡ್ರಾಮಿ ತಾಲೂಕಿನ ಕುಕನೂರು ಗ್ರಾಮದ ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ನಮ್ಮ ಕರ್ನಾಟಕ ಸೇನೆ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರಾದ ಸಂತೋಷಗೌಡ ಜಿ ಮಾಲಿಪಾಟೀಲ ಆರೋಪಿಸಿದ್ದಾರೆ. ಸರ್ಕಾರದ ನಿಯಮಾನುಸಾರ ಖರೀದಿ ಕೇಂದ್ರಗಳಲ್ಲಿ ರೈತರಿಂದ ಯಾವುದೇ ರೀತಿಯ ಹಣ ಪಡೆಯಬಾರದು. ಆದರೆ ಕುಕನೂರು ಖರೀದಿ ಕೇಂದ್ರದ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಗಳು ಪ್ರತಿ ಕ್ವಿಂಟಲ್ ತೊಗರಿಗೆ ₹150 ಹಣ ಸುಲಿಗೆ ಮಾಡುತ್ತಿದ್ದು, ರೈತರ ಮೇಲೆ ಆರ್ಥಿಕ ಭಾರ ಹಾಕುತ್ತಿದ್ದಾರೆ ಎಂದು ಅವರು ದೂರಿದ್ದಾರೆ. ಈ ಕುರಿತು ರೈತರು ಜೇವರ್ಗಿ ಎಪಿಎಂಸಿ ಕಾರ್ಯದರ್ಶಿ ಸುಮಂಗಲಾ ಹೂಗಾರ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದರೂ ಕರೆ ಸ್ವೀಕರಿಸುತ್ತಿಲ್ಲ ಎಂದು ಆರೋಪಿಸಲಾಗಿದೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ಅಧಿಕಾರಿಗಳು ತಾಲೂಕಿನಲ್ಲಿ ಇರುವುದೇ ವ್ಯರ್ಥವಾಗಿದೆ ಎಂದು ಸಂತೋಷಗೌಡ ಜಿ ಮಾಲಿಪಾಟೀಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂದು ಕ್ವಿಂಟಲ್ಗೆ ₹150, ಒಂದು ಕ್ವಿಂಟಲ್ ₹150 ಮಾಡ್ತಿದ್ದಾರೆ. ಅದಕ್ಕೆ APMC ಅಧಿಕಾರಿಗಳು ಕರೆ ಮಾಡಿ ನಾವು ಸುಮಾರು ಸತಿ ಹೇಳಿದ್ವಿ, ಈಗ ರೈತರ ಮೇಲೆ ವಸೂಲಿ ಮಾಡ್ತಾರೆ, ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಇಲ್ಲರಿ ಸೆಕ್ರೆಟರಿ ಮಾತಾಡ್ತೀವಿ, ಅವ್ರಿಗೆ ಮಾತಾಡ್ತೀವಿ, ಬರೀ ಹಾರಿಕೆ ಉತ್ತರ ಹೇಳ್ತಾರೆ. ಇಡೀ ಜೇವರ್ಗಿ ತಾಲೂಕು ಹಾಳಾಗೋ ಕಾರಣನೇ APMC ಅಧಿಕಾರಿ ಅಂತ ಫಸ್ಟವಾಗಿ ಹೇಳ್ತೀನಿ ನಾನು. ಅವ್ರೇನು ನಮಗೇನು ಗುಂಡಿಟ್ಟು ಕೊಲ್ಲಲ್ಲ, ನಾವು ಇರೋದು ಮಾತ್ರ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿ ಜೇವರ್ಗಿಯಲ್ಲೂ ಹಾಳು ಮಾಡಿದ್ದಾರೆ, ಇಲ್ಲಿ ಯಡ್ರಾಮಿ ತಾಲೂಕಲ್ಲಿ ಕೂಡ ಹಾಳು ಮಾಡ್ತಾ ಇದ್ದಾರೆ. ಅವರು ಎಲ್ಲ ರೈತರ ಬಗ್ಗೆ ಏನೇ ರೈತರ ಬಗ್ಗೆ ಹಣ ವಸೂಲಿ ಮಾಡಿ ನಮ್ಗೆ ಹತ್ತವನ್ನು ಮುಟ್ಟಿದ್ರೆ ಸಾಕು ಅನ್ನೋ ಲೆವೆಲಿಗೆ APMC ಭ್ರಷ್ಟ ಅಧಿಕಾರಿಗಳು ಅದರಲ್ಲಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾವು ಸರ್ ಫೋನ್ ಮಾಡಿದ್ದೆವು, ತಕ್ಷಣ ಅಮಾನತು ಮಾಡಿರಿ APMC ಅಧಿಕಾರಿ. ವಿಡಿಯೋ ಮಾಡಿ ಸರ್, ಆ ವಿಡಿಯೋನ ಫೋಟೋನ ಬಿದ್ದವ್ರಿ. ನಾವು ಮನೆ ಜಿಲ್ಲಾಧಿಕಾರಿ